ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈರುಳ್ಳಿ ಸಮೋಸ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಈ ರೆಸಿಪಿನ ಮಾಡೋದು ಹೇಗೆ ನೋಡ್ಕೊಬರೋಣ ಬನ್ನಿ. ಸಮೋಸ ಶೀಟ್ನ ರೆಡಿ ಮಾಡೋಕ್ಕೆ ನಾನಿಲ್ಲಿ ಅರ್ಧ kg ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಒಂದು ಹದವಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಿದ್ರೆ ಹಿಟ್ಟು ತೆಳುವಾಗ್ಬಿಡುತ್ತೆ, ಆವಾಗ ಸಮೋಸ ಶೀಟ್ನ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪನೇ ನೀರು ಹಾಕಿ ಒಂದು ಹದವಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಇನ್ನು ನೋಡಿ, ಈ ಥರ ಕಲಿಸ್ಕೋಬೇಕು. ಈ ಥರ ಹಿಟ್ಟನ್ನೆಲ್ಲ ಕಲಿಸ್ಕೊಂಡಾದ್ಮೇಲೆ ಅದು ಪಾತ್ರೆಗೂ ಅಂಟಬಾರ್ದು, ನಮ್ಮ ಕೈಗೂ ಅಂಟಬಾರ್ದು. ನೋಡಿ, ಇದು ಪಾತ್ರೆಗೆ ಅಂಟುತ್ತಿಲ್ಲ ಹಿಟ್ಟು. ಈ ರೀತಿ ಕಲಿಸ್ಕೋಬೇಕು. ಈ ಥರ ಕಲಸಿದ್ದೆಲ್ಲ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಆಲೂಗೆಡ್ಡೆ, ಕಡಲೆಕಾಳು, ಬಟಾಣಿ ಕಾಳು, ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರೋಂಥ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಒಂದ್ಸರಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿ ಕಾಳು, ಕಡಲೆಕಾಳನ್ನ ಒಂದು 10 ನಿಮಿಷ ಬೇಯಿಸಿಟ್ಕೊಂಡಿದ್ದೆ. ಬಟಾಣಿ ಬದಲು ನೀವು ಪೇಪರ್ ಅವಲಕ್ಕಿ ಕೂಡ ಹಾಕ್ಬೋದು. ಇಲ್ಲಿ ನಾನೀಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಇಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಉಪ್ಪು ಇಷ್ಟನ್ನು ಆ್ಯಡ್ ಮಾಡಿ ಒಂದ್ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲೆನೂ ಅದಕ್ಕೆ ಹೊಂದಬೇಕು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿನ ಬೇಕಾದರೆ ನೀವು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಫಸ್ಟೇ ಫ್ರೈ ಮಾಡ್ಕೊಂಡಿದ್ರೆ ಇನ್ನು ಮಸಾಲೆ ಎಲ್ಲ ಗಟ್ಟಿ ಬರುತ್ತೆ. ಇದು ನಾನು ಒಂದು ಸ್ವಲ್ಪ ಉದುರಾಗಿದೆ ಹಂಗೆ ಹಾಕಿರೋದ್ರಿಂದ. ಈ ರೀತಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಹಾಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಮೈದಾ ಹಿಟ್ಟನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಸಮೋಸ ಶೀಟ್ಗಳನ್ನ ಅಂಟಿಸೋಕ್ಕೆ ಅಂತ ಪೇಸ್ಟ್ ಮಾಡ್ಕೊತಾ ಇರೋದು. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಗಂಟಿಲ್ದ ರೀತಿ ಪೇಸ್ಟ್ ರೀತಿ ರೆಡಿ ಮಾಡ್ಕೋಬೇಕು. 1-2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕಿದ್ರೆ ಸಾಕಾಗುತ್ತೆ. ಇದು ನಾನಿಲ್ಲಿ ಅರ್ಧ kg ಮೈದಾಗೆ ಇಲ್ಲಿ 17 ಸಮೋಸ ಆಗಿತ್ತು. ನೀವು ಎಷ್ಟು ತಗೋತೀರ ಅದ್ರ ಮೇಲೆ ನೋಡ್ಕೊಂಡು ಮಾಡಿ. ನೋಡಿ, ಹಿಟ್ಟು ಒಂದು ಸ್ವಲ್ಪನೂ ಅಂಟಿಲ್ಲ. ಆ ಹಿಟ್ಟನ್ನ ತಗೊಂಡು ಮತ್ತೆ ಒಂದು ಸಾರಿ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಾದಮೇಲೆ ಇದನ್ನು ಉಂಡೆಯಾಗಿ ಎಷ್ಟು ನಾವು ಮಾಡ್ತೀವಿ ಅಷ್ಟು ಉಂಡೆಯಾಗಿ ನಾವು ಇದನ್ನು ಉಂಡೆ ಕಟ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ನಾನು. ಮೊದಲೇ ಎಲ್ಲ ಉಂಡೆ ಕಟ್ಟಿಟ್ಕೊಂಡ್ರೆ ನಮಗೆ ಲಟ್ಟಿಸ್ಬೇಕಾದ್ರೆ ತುಂಬ ಸುಲಭ ಆಗುತ್ತೆ. ಹಾಗೆ ಸಮೋಸನ ನಾವು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಸಮವಾಗಿ ತಗೊಂಡು ಬೇಕಾದರೂ ಮಾಡ್ಬೋದು. ಇಲ್ಲ ನಮಗೆ ಬರೀ ಮೈದಾ ಹಿಟ್ಟೇ ಬೇಕು ಅಂದರೆ ಮೈದಾ ಹಿಟ್ಟಲ್ಲಿ ಮಾಡ್ಬೋದು. ನಾನು ಬರೀ ಮೈದಾ ಹಿಟ್ಟಲ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಕೆಳಗಡೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಈ ಥರ ಲಟ್ಟಿಸ್ಬೇಕು. ತುಂಬ ತೆಳುವಾಗಿ ಶೀಟ್ಗಳನ್ನ ಲಟ್ಟಿಸ್ಬೇಕು. ಶೀಟ್ಗಳು ತುಂಬ ತೆಳುವಾಗಿದ್ದರೆ ಅಂಟಿಸ್ಬೇಕಾದ್ರೆ ನಮಗೆ ಸುಲಭ ಆಗುತ್ತೆ. ಆಮೇಲೆ ದಪ್ಪ ಇರಬಾರ್ದು. ಈ ಥರ ನೋಡಿ, ಇಷ್ಟು ತೆಳುವಾಗಿರಬೇಕು. ನಾನು ಲಟ್ಟಿಸಿದ್ದೀನಿ ನೋಡಿ, ಈ ಥರ. ಇದೇ ರೀತಿ ನಾನು ಎಲ್ಲ ಶೀಟ್ಗಳನ್ನೂ ಲಟ್ಟಿಸ್ಕೊತೀನಿ. ಎಲ್ಲ ಶೀಟ್ಗಳು ರೆಡಿ ಆದಮೇಲೆ ಒಂದು ತವಾನ ಇಟ್ಟು ಅದನ್ನು ಶೀಟ್ಗಳನ್ನ ಹಾಕಿ ಎರಡೂ ಕಡೆ ಬೆಚ್ಚಗೆ ಮಾಡ್ಕೋಬೇಕು. ಬೆಚ್ಚಗೆ ಅಂದರೆ ಉಗುರು ಬೆಚ್ಚಗೆ ಅಂತಾರೆ ನೋಡಿ, ಆ ಥರ. ಒಂದು ಸರಿ ಹಾಕ್ಬಿಟ್ಟು ಇನ್ನೊಂದು ಸರಿ ಈ ಕಡೆ ಮಡಚಾಕೋದು. ಈ ರೀತಿ ಮಾಡಿಕೊಂಡ್ರೆ ಸಾಕು. ಎಲ್ಲ ಶೀಟ್ಗಳನ್ನೂ ಇದೇ ರೀತಿ ಮಾಡಿಕೊಂಡ್ರೆ ನಮಗೆ ಅಂಟಿಸ್ಬೇಕಾದ್ರೆ ತುಂಬ ಸುಲಭ ಆಗುತ್ತೆ. ನಾನು ಎಲ್ಲ ಶೀಟ್ಗಳನ್ನೂ ಇದೇ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಈ ಥರ ಎಲ್ಲನೂ ರೆಡಿ ಮಾಡಿಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಸಮವಾಗಿ ಕಟ್ ಮಾಡ್ಕೊತಿದ್ದೀನಿ. 4 ಸೈಡು ಒಂದೇ ಸಮ ಕಟ್ ಮಾಡ್ಕೋಬೇಕು. ಈ ಕೆಳಗಡೆ ಇನ್ನು ಕಟ್ ಮಾಡಿದ್ದು ಪೀಸ್ಗಳಿರುತ್ತೆ ನೋಡಿ, ಆ ಪೀಸ್ಗಳನ್ನ ನಾವು ಎಣ್ಣೆಗೆ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಉಪ್ಪು ಖಾರ ಹಾಕೊಂಡು ತಿಂದರೆ ನೋಡಿ. ಈ ರೀತಿ ಶೀಟ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸಮೋಸ ಶೀಟ್ಗಳು ರೆಡಿ ಆದಮೇಲೆ ಈ ರೀತಿ ಶೇಪ್ನ ಕೊಟ್ಕೊಂಡು ನಾವು ಆವಾಗಲೇ ರೆಡಿ ಮಾಡಿಟ್ಟಿದ್ದಂಥ ಮೈದಾ ಪೇಸ್ಟ್ನಿಂದ ಅಂಟಿಸಿ ಇದಕ್ಕೆ ಮಸಾಲೆನ ತುಂಬಬೇಕು. ಮಸಾಲೆನ ನಾವು ನೋಡ್ಕೊಂಡು ತುಂಬಬೇಕು. ಮೇಗಡೆಯಿಂದ ಕ್ಲೋಸ್ ಮಾಡೋಕ್ಕಾಗಲ್ಲ ಜಾಸ್ತಿ ತುಂಬಿಟ್ರೆ. ಈ ಥರ ಪೇಸ್ಟ್ನ ಮೇಗಡೆನೂ ಹಾಕಿ ಅದನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ಆ ಕಡೆ ಈ ಕಡೆ ಓಪನ್ ಇರಬಾರ್ದು. ಸ್ವಲ್ಪ ಓಪನ್ ಇದ್ದರೂ ಎಣ್ಣೆಗೆ ಬಿಟ್ಟಾಗ ಮಸಾಲೆ ಎಲ್ಲ ಎಣ್ಣೆಲಿ ಬಿಟ್ಕೊಬಿಡುತ್ತೆ ನೋಡಿ. ಈ ರೀತಿ ಕ್ಲೋಸ್ ಮಾಡಬೇಕು. ಇದೇ ರೀತಿ ಇನ್ನೊಂದು ಮಾಡೋದು ಹೇಗೆ ಅಂತಲೂ ನೋಡಿ. The best we ever had.
ನೋಡಿ ಎಲ್ಲ ಸಮೋಸನೂ ನಾನು ಇದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಮೋಸನ ನಾವು ಎಣ್ಣೆಗೆ ಹಾಕಿ ಒಂದೊಂದೇ ಕರಿಬೇಕು. ಮೊದಲೇ ನಾನು ಎಣ್ಣೆ ಕಾಯೋಕ್ಕಿಟ್ಟಿದ್ದೆ. ಇವಾಗ ಎಣ್ಣೆ ಕಾದಿದೆ. ಎಲ್ಲ ಸಮೋಸನೂ ನಾವು ಒಂದೊಂದೇ ಆಗಿ ಎಣ್ಣೆಲಿ ಬಿಡಬೇಕು. ಎಣ್ಣೆಲಿ ಬಿಡಬೇಕಾದ್ರೆ ಗ್ಯಾಸು ಲೋ ಫ್ಲೇಮಲ್ಲಿ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ತಾಳ್ಮೆಯಿಂದ ಇದನ್ನು ಕರಿಬೇಕು. ನೋಡಿ ಈ ರೀತಿ ಎಲ್ಲನೂ ಬೇಯಿಸ್ಕೋಬೇಕು. ಎಣ್ಣೆನ ಮೇಲ್ಗಡೆಯಿಂದ ಹಾಕಿ ಈ ಥರ ಬೇಯಿಸ್ಕೊಂಡು ಇದನ್ನು ಉಲ್ಟಾ ಮಾಡಿ ಬೇಯಿಸಬೇಕು. ಇದೇ ರೀತಿ ಎಲ್ಲ ಸಮೋಸನೂ ಬೇಯಿಸ್ಕೊಂಡ್ರೆ ಸಮೋಸ ರೆಡಿಯಾಗುತ್ತೆ. ಗರಿ ಆಗುತ್ತೆ. ತಿಂತಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಕಾದರೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಪ್ಲೀಸ್. ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಎಲ್ಲ ಸಮೋಸನೂ ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಈ ಥರ ಚೇಂಜ್ ಆಗಿ ಬಬಲ್ಸ್ ಬಂದಮೇಲೆ ದೊಡ್ಡ ಬಬಲ್ಸ್ ಎಲ್ಲ ಹೋಗಿ ಚಿಕ್ಕ ಬಬಲ್ಸ್ ಬಂದಾಗ ಇದು ರೆಡಿಯಾಗಿದೆ ಅಂತ. ನೋಡಿ ಎಲ್ಲ ಸಮೋಸನೂ ರೆಡಿಯಾಗಿದೆ. ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಬೇಕು. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಬೇಕು ಪ್ಲೀಸ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ.